ಈಗ ನಮ್ಮವರು ಒಂದು ವೆಪನ್ ಅನ್ನ ರೆಡಿ ಮಾಡಿದ್ದಾರೆ. ಅದು ಹಿಟ್ ಮಾಡಿದ್ರೆ ಶತ್ರುಗಳ ಬಂಕರ್ಗಳು ಕೂಡ ಕಂಡು ರೆಪ್ಪೆ ಹೊಡೆಯುವಷ್ಟರಲ್ಲಿ ಮಣ್ಣಾಗಿ ಹೋಗುತ್ತೆ. ಈ ವರ್ಲ್ಡ್ ಅಲ್ಲಿ ಯಾವಾಗ ಏನ್ ನಡೆಯುತ್ತೋ ಅರ್ಥವೇ ಆಗ್ತಿಲ್ಲ. ಮೊನ್ನೆವರೆಗೂ ಎಲ್ಲ ಕೂಲ್ ಆಗಿತ್ತು ಅನ್ಕೊಂಡ್ರೆ ಈಗ ನಮ್ಮ ದೇಶ ಫ್ಯೂಚರ್ ಬ್ರಹ್ಮಾಸ್ತ್ರವನ್ನ ರೆಡಿ ಮಾಡಿ ಪ್ರಪಂಚದ ದೇಶಗಳನ್ನ ಬೆಂಕಿಯ ಕೆಂಡದ ಮೇಲೆ ಕೂರಿಸಿದೆ. ಸೌಂಡ್ ಗಿಂತ 7 ಪಟ್ಟು ಸ್ಪೀಡ್ ನಲ್ಲಿ ಹೋಗುವ ಭಯಂಕರ ವೆಪನ್ ಇದು. ಒಂದು ಸಾಮಾನ್ಯ ಐರನ್ ರಾಡ್ ಅನ್ನೇ ನಮ್ಮವರು ಊಹಿಸಲಾಗದ ಒಂದು ರೇಂಜ್ ಆಯುಧವನ್ನಾಗಿ ಬದಲಾಯಿಸಿದ್ದಾರೆ. ಇದು ಅಣುಬಾಂಬ್ ಗಿಂತಲೂ ತುಂಬಾನೇ ಡೇಂಜರ್ ಅಂತ ಹೇಳಬಹುದು. ಆ ಚೀನಾ ಅವರ ಗ್ರೇಟ್ ವಾಲ್ ಅನ್ನ ಕೂಡ ಪೌಡರ್ ಮಾಡಬಹುದಾದ ವೆಪನ್ ಇದು. ಈಗ ನಮ್ಮ ಬಳಿ ಅದು ರೆಡಿ ಆಗಿದೆ. ಪುಣೆಯಲ್ಲಿರುವ ಒಂದು ಡಿಫೆನ್ಸ್ ಲ್ಯಾಬ್ ನಲ್ಲಿ ನಮ್ಮ ಸೈಂಟಿಸ್ಟ್ ಗಳು ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರಾಕ್ಷಸನಿಗೆ ಪ್ರಾಣ ಹಾಕಿ ಎಬ್ಸಿದ್ದಾರೆ. ಅದನ್ನ ಒಂದು ಸಾರಿ ಟ್ರಿಗರ್ ಒತ್ತಿದ್ರೆ ಸಾಕು, ಇತ್ತ ಇಸ್ಲಾಮಾಬಾದ್ ನಿಂದ ಅತ್ತ ಬೀಜಿಂಗ್ ನವರೆಗೆ ಭೂಮಿ ನಡುಗುತ್ತೆ. ಅಮೆರಿಕದಂತಹ ದೊಡ್ಡಣ್ಣಗಳಿಂದಲೂ ಆಗದ ಕೆಲಸ ನಮ್ಮ ಭಾರತೀಯ ಸೈಂಟಿಸ್ಟ್ ಗಳು ಚಿಟಿಕೆ ಹೊಡೆಯುವಷ್ಟರಲ್ಲಿ ಮಾಡಿ ತೋರಿಸಿದ್ದಾರೆ. ಇನ್ನು DRDO ಚೀಫ್ ಆದ್ರೆ ಪ್ರಪಂಚಕ್ಕೆ ಒಂದು ರೇಂಜ್ ನಲ್ಲಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಈ 2026ರಲ್ಲೂ ಯುದ್ಧಗಳು ಹಳೆಯ ಫಿರಂಗಿಗಳು ಗನ್ ಪೌಡರ್ ಗಳ ಹೊಗೆಯಿಂದಲೇ ಗೆಲ್ಲುತ್ತದೆ ಅಂದ್ರೆ ನಿಮ್ಮ ಅಭಿಪ್ರಾಯ ತಪ್ಪು. ಭಾರತ ದೇಶ ತನ್ನ ಅಟ್ಯಾಕಿಂಗ್ ಸ್ಟೈಲ್ ಬದಲಾಯಿಸಿದೆ, ಅಷ್ಟಕ್ಕೂ ವಾರ್ ಅನ್ನೋ ಪದಕ್ಕೆ ಮೀನಿಂಗ್ ಬದಲಾಯಿಸಿದೆ. ಈ ಲೇಟೆಸ್ಟ್ ನ್ಯೂಸ್ ಯಾವುದು ಸಾಮಾನ್ಯ ಮಿಸೈಲ್ ಬಗ್ಗೆ ಅಥವಾ ಹೊಸ ಫೈಟರ್ ಜೆಟ್ ಬಗ್ಗೆ ಅಲ್ಲ. ಹಾಲಿವುಡ್ ಸೈನ್ಸ್ ಫಿಕ್ಷನ್ ಮೂವಿನಲ್ಲೂ ನಾವು ನೋಡಿ ವಾವ್ ಅನ್ನುವ ಟೆಕ್ನಾಲಜಿ ಇದು. ಅಷ್ಟಕ್ಕೂ ಸ್ಫೋಟವಾಗದ ಪದಾರ್ಥಗಳು ಏನೂ ಇಲ್ಲದ ಒಂದು ಫಿರಂಗಿಯನ್ನ ನೀವು ಊಹಿಸ್ಕೊಳ್ಳಿ. ಆದ್ರೆ ಅದು ಫೈರ್ ಆದಾಗ ಅದರಿಂದ ಬರುವ ಗುಂಡು ಗಾಳಿಯನ್ನು ಕೂಡ ಸೀಳಿಕೊಂಡು ಹೋಗುವಷ್ಟು ಸ್ಪೀಡ್ ನಲ್ಲಿ ಹೋಗುತ್ತೆ. ಆ ಗುಂಡು ಹೋಗಿ ಶತ್ರುಗಳ ಟ್ಯಾಂಕ್ ಅಥವಾ ಶಿಪ್ ಗೆ ತಗಲಿದ್ರೆ ಅಲ್ಲಿ ಯಾವುದೇ ಸ್ಫೋಟ ಆಗಲ್ಲ, ಆದ್ರೆ ಆ ವಸ್ತುವು ಚೂರು ಚೂರಾಗಿ ನಾಮರೂಪಗಳಿಲ್ಲದೆ ಹೋಗುತ್ತೆ. ಇದು ಪ್ಯೂರ್ ಕೈನೆಟಿಕ್ ಎನರ್ಜಿ ಪವರ್. ಪುಣೆಯಲ್ಲಿರುವ ನಮ್ಮ ARDE ಅವರು ನಮ್ಮ ಭಾರತ ದೇಶದ ಸ್ವಂತ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೈಲ್ ಗನ್ ಸಿಸ್ಟಮ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಹೋಗಿದೆ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಈ ಮ್ಯಾಟರ್ ಕೇಳಿದ ಕೂಡಲೇ ಪ್ರಪಂಚ ವ್ಯಾಪ್ತವಾಗಿ ಇರುವ ಡಿಫೆನ್ಸ್ ಎಕ್ಸ್ಪರ್ಟ್ ಗಳು ಶಾಕ್ ಆಗಿ ನೋಡ್ತಿದ್ದಾರೆ. ಅಷ್ಟಕ್ಕೂ ಈ ವೆಪನ್ ಅನ್ನ ತಯಾರಿಸಲು ಅಮೆರಿಕ ತರಹದ ಸೂಪರ್ ಪವರ್ ದೇಶಕ್ಕೂ ನಾನಾ ತೊಂದರೆಗಳು ಬಂದಿವೆ. ಆದ್ರೆ ನಮ್ಮವರ ಬ್ರೈನ್ ಇದಕ್ಕೆ ಸೂಪರ್ ಸೊಲ್ಯೂಷನ್ ಅನ್ನ ಕಂಡು ಹಿಡಿದಿದೆ. ರೈಲ್ ಗನ್ ಅಂದ್ರೆ ಏನು? ಇದು ಚೀನಾ ಪಾಕಿಸ್ತಾನಗಳ ಪಾಲಿಗೆ ಮರಣ ಶಾಸನ ಅಂತ ಯಾಕೆ ಕರೀತಾರೆ? ಗನ್ ಪೌಡರ್ ಇಲ್ಲದೆ ಇದು ಹೇಗೆ ವಿನಾಶವನ್ನ ಸೃಷ್ಟಿ ಮಾಡುತ್ತೆ ಅಂತ ಡೀಟೇಲ್ ಆಗಿ ನೋಡೋಣ. ನಮ್ಮ ಭಾರತ ದೇಶದ ಈ ಸೈಂಟಿಫಿಕ್ ವಂಡರ್ ಸ್ಟೋರಿ, ನಮ್ಮ ಹೊಸ ಪವರ್ ಬಗ್ಗೆ ಎಲ್ಲ ತಿಳಿದುಕೊಂಡ್ರೆ ನಿಮ್ಗೆ ರಿಯಲ್ ಸೂಪರ್ ಪವರ್ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ಸ್ಟೋರಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳುವ ಮುನ್ನ ಒಂದು ಚಿಕ್ಕ ರಿಕ್ವೆಸ್ಟ್, ನೀವು ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದು ಮರೆಯದಿರಿ. ಇಲ್ಲಿಯವರೆಗೆ ವರ್ಲ್ಡ್ ನಲ್ಲಿರುವ ಫಿರಂಗಿಗಳೆಲ್ಲ ಒಂದೇ ಫಾರ್ಮುಲಾ ಮೇಲೆ ಕೆಲಸ ಮಾಡ್ತಾ ಇದ್ವು. ಗನ್ ಪೌಡರ್ ಅನ್ನ ಹಿಂದೆ ಲೋಡ್ ಮಾಡಿ ಅದನ್ನ ಸ್ಫೋಟಿಸೋದು, ಆ ಗ್ಯಾಸ್ ಪ್ರೆಷರ್ ನಿಂದ ಒಳಗಿನ ಗುಂಡನ್ನ ಹೊರಗೆ ಬಿಡುವುದು. ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಗನ್ ಪೌಡರ್ ಗೆ ಒಂದು ಲಿಮಿಟ್ ಇರುತ್ತೆ, ಅದು ಒಂದು ಸರ್ಟೆನ್ ಸ್ಪೀಡ್ ವರೆಗೆ ಮಾತ್ರ ಆ ಗುಂಡನ್ನ ತಳ್ಳಬಹುದು. ಆದ್ರೆ ನಮ್ಮ ಭಾರತ ಈ ಹಳೆಯ ಟೆಕ್ನಾಲಜಿಗಳನ್ನ ಪಕ್ಕಕ್ಕೆ ಇಟ್ಟು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೈಲ್ ಗನ್ ಅನ್ನ ತಂದಿದೆ. ಇದರಲ್ಲಿ ಯಾವುದೇ ಗನ್ ಪೌಡರ್ ಬಳಸಲ್ಲ. ಇದರಲ್ಲಿ 2 ಪ್ಯಾರಲಲ್ ಟ್ರ್ಯಾಕ್ ಗಳಿರುತ್ತೆ. ಅವುಗಳ ಮೂಲಕ ಹೈ ವೋಲ್ಟೇಜ್ ಕರೆಂಟ್ ಪಾಸ್ ಮಾಡ್ತಾರೆ. ಈ 2 ಟ್ರ್ಯಾಕ್ ಗಳ ಮಧ್ಯದಲ್ಲಿ ಒಂದು ಲೋಹದ ಚೆಂಡನ್ನ ಇಟ್ಟಾಗ ಒಂದು ಭಯಂಕರ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಅದು ಆ ಚೆಂಡನ್ನ ಹೇಗೆ ಹೊರಗೆ ತಳ್ಳುತ್ತದೆ ಅಂದ್ರೆ ಆ ಏಟಿಗೆ ಅದು ಸೂಪರ್ ಸೋನಿಕ್ ಸ್ಪೀಡ್ ತಲುಪುತ್ತೆ. ನಮ್ಮ ಪುರಾಣಗಳಲ್ಲಿ ಬ್ರಹ್ಮಾಸ್ತ್ರ, ಇಂದ್ರನ ವಜ್ರಾಯುಧ ಎಷ್ಟು ಸ್ಪೀಡ್ ನಲ್ಲಿ ಎಷ್ಟು ಪವರ್ಫುಲ್ ಆಗಿ ಹೋಗುತ್ತವೆ ಅಂತ ನಾವು ಓದ್ಕೊಂಡಿದೀವಲ್ಲ, ಸೇಮ್ ಅದೇ ರೀತಿ ಈ ಮಾಡರ್ನ್ ಅಸ್ತ್ರ ಕೆಲಸ ಮಾಡುತ್ತೆ. ಸೌಂಡ್ ಸ್ಪೀಡ್ ಗಿಂತ 6 ರಿಂದ 7 ಪಟ್ಟು ಹೆಚ್ಚು ಸ್ಪೀಡ್ ನಾವು ಕಣ್ಮುಚ್ಚಿ ತೆಗೆಯುವಷ್ಟರಲ್ಲಿ ಆ ಚೆಂಡು 200 ಕಿಲೋಮೀಟರ್ ದೂರದಲ್ಲಿರುವ ಶತ್ರುಗಳ ಕ್ಯಾಂಪ್ ಗಳನ್ನ ನಾಶ ಮಾಡಿಬಿಡುತ್ತೆ. ನಮ್ಮ ಸೈಂಟಿಸ್ಟ್ ಗಳ ಟೀಮ್ ಇದಕ್ಕಾಗಿ ಹಗಲು ರಾತ್ರಿ ಕಷ್ಟ ಪಡ್ತಿದ್ದಾರೆ. ಫಸ್ಟ್ ಟೆಸ್ಟ್ ಗಳು ಸೂಪರ್ ಸಕ್ಸಸ್ ಆಗಿವೆ ಅಂತ ಅಫಿಷಿಯಲ್ ಆಗಿ ಹೇಳ್ತಿದ್ದಾರೆ. ಈ ಟೆಕ್ನಾಲಜಿ ಇರುವ ಅತಿ ಕಡಿಮೆ ದೇಶಗಳ ಲಿಸ್ಟ್ ಅಲ್ಲಿ ನಮ್ಮ ಭಾರತ ಟಾಪ್ ನಲ್ಲಿ ಇರಲಿದೆ. ಆ ಚೀನಾದವರು ತಮ್ಮ ಶಿಪ್ ಗಳ ಬಗ್ಗೆ ತುಂಬಾ ಬಿಲ್ಡಪ್ ಕೊಡ್ತಾರಲ್ವೇ, ಈ ರೈಲ್ ಗನ್ ರಂಗಕ್ಕೆ ಹಿಡಿದ್ರೆ ನಡು ಸಮುದ್ರದಲ್ಲಿ ಆ ಶಿಪ್ ಗಳನ್ನ ಬಿಸಿ ಕತ್ತಿಯಿಂದ ಬೆಣ್ಣೆಯನ್ನ ಕುಯ್ದ ಹಾಗೆ 2 ತುಂಡು ಮಾಡುತ್ತೆ. ಇನ್ನೊಂದು ಮೈಂಡ್ ಬ್ಲಾಕ್ ಫ್ಯಾಕ್ಟ್ ಏನಂದ್ರೆ ಈ ಗುಂಡು ತಡೆಯಬಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಒಂದು ಮಿಸೈಲ್ ಬಂದ್ರೆ ಗಾಳಿಯಲ್ಲೇ ಬ್ಲಾಸ್ಟ್ ಮಾಡಬಹುದು. ತುಂಬಾ ಸ್ಪೀಡ್ ನಲ್ಲಿ ಬರುವ ಒಂದು ಸಾಲಿಡ್ ಐರನ್ ತುಂಡನ್ನ ಯಾರಾದ್ರೂ ಹೇಗೆ ತಡೆಯಬಲ್ಲರು? ಅಮೆರಿಕ ಫೇಲ್ ಆದ ಜಾಗದಲ್ಲಿ ನಮ್ಮ ಭಾರತ ದಾಟಿದೆ. ತನ್ನನ್ನ ತಾನು ಟೆಕ್ನಾಲಜಿಗೆ ಡ್ಯಾಡಿ ಅಂತ ಫೀಲ್ ಆಗುವ ಅಮೆರಿಕ ಈ ರೈಲ್ ಗನ್ ಪ್ರಾಜೆಕ್ಟ್ ಗಾಗಿ ವರ್ಷಗಳ ಕಾಲ ತುಂಬಾ ಕೋಟ್ಯಾಂತರ ಡಾಲರ್ ಗಳನ್ನ ನೀರಿನ ಹಾಗೆ ಖರ್ಚು ಮಾಡಿದೆ. ಯಾಕಂದ್ರೆ ಈ ರೈಲ್ ಗನ್ ಅನ್ನ ಆಪರೇಟ್ ಮಾಡಲು ಬೇಕಾದ ಪವರ್ ಕಂಟ್ರೋಲ್ ಮಾಡೋದು, ಆ ಹೀಟ್ ಗೆ ಟ್ರ್ಯಾಕ್ ಗಳು ಕರಗದಂತೆ ತಡೆಯುವುದು ತುಂಬಾ ಅಂದ್ರೆ ತುಂಬಾನೇ ಕಷ್ಟದ ಕೆಲಸ. ಆದ್ರೆ ಇಲ್ಲಿ ನಮ್ಮ ಸೈಂಟಿಸ್ಟ್ ಗಳ ಟ್ಯಾಲೆಂಟ್ ಬಯಲಾಗಿದೆ. ನಮ್ಮ ದೇಶ ಆಲ್ರೆಡಿ 10 ಮೆಗಾ ಜೋಲ್ಸ್ ರೈಲ್ ಗನ್ ಅನ್ನ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಮಾಡಿದೆ ಅಂತ, ಈಗ ಅದನ್ನ 100 ಮೆಗಾ ಜೋಲ್ಗೆ ಹೆಚ್ಚಿಸುವ ಕೆಲಸದಲ್ಲಿ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ.
ಒಂದು ದೊಡ್ಡ ಲಾರಿಯನ್ನ ಗಾಳಿಯಲ್ಲಿ ಎಗರಿಸಲು ಎಷ್ಟು ಪವರ್ ಬೇಕಾಗುತ್ತೋ ಈ 10 ಮೆಗಾ ಜೋಲ್ಸ್ ಅಂದ್ರೆ ಅಷ್ಟು ಪವರ್. ಕ್ಷಣಗಳ ಗ್ಯಾಪ್ ನಲ್ಲಿ ಅಷ್ಟು ದೊಡ್ಡ ಕರೆಂಟ್ ರಿಲೀಸ್ ಮಾಡುವ ಸ್ಪೆಷಲ್ ಕೆಪಾಸಿಟರ್ ಬ್ಯಾಂಕ್ ಗಳನ್ನ ನಮ್ಮವರು ಓನ್ ಆಗಿ ಡೆವಲಪ್ ಮಾಡಿದ್ದಾರೆ. ಇದೇ ನಿಜವಾದ ಮೇಕ್ ಇನ್ ಇಂಡಿಯಾ ಮ್ಯಾಜಿಕ್. ವೆಸ್ಟರ್ನ್ ಕಂಟ್ರೀಸ್ ಕೈಲಾಗದೆ ಬಿಟ್ಟ ಜಾಗದಲ್ಲಿ ನಮ್ಮ ಭಾರತ ಪಟ್ಟು ಹಿಡಿದು ಸಾಧಿಸಿದೆ. ನಾವು ಯಾರನ್ನು ಕಾಪಿ ಮಾಡಿಲ್ಲ. ನಮ್ಮ ಟೆಕ್ನಾಲಜಿಯನ್ನ ನಾವೇ ಸ್ವಂತವಾಗಿ ಕಂಡು ಹಿಡಿತಾ ಇದ್ದೀವಿ. ನಾಳೆ ಏನಾದ್ರೂ ಯುದ್ಧ ಬಂದ್ರೆ ಶತ್ರುಗಳು ಕನಸಿನಲ್ಲೂ ಊಹಿಸದ ವೆಪನ್ ನಮ್ಮ ಕೈಯಲ್ಲಿ ಇರಬೇಕು. ಯುದ್ಧ ಅನ್ನೋದು ಕೇವಲ ಪವರ್ ನಿಂದಲ್ಲ, ಹಣದಿಂದಲೂ ಮಾಡ್ತಾರೆ. ಈ ದಿನಗಳಲ್ಲಿ ಒಂದು ಒಳ್ಳೆ ಕ್ರೂಸ್ ಮಿಸೈಲ್ ಫೈರ್ ಮಾಡಲು ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದೇ ಪಾಕಿಸ್ತಾನ ದೇಶ ನಮ್ಮ ಮೇಲೆ ಏನಾದ್ರೂ ಚಿಕ್ಕ ಡ್ರೋನ್ ಬಿಟ್ರೆ ಅದನ್ನ ಕೊಲ್ಲಲು ನಾವು ಕೋಟಿ ರೂಪಾಯಿ ಮಿಸೈಲ್ ಗಳನ್ನ ಬಳಸೋದು ಲಾಜಿಕ್ ಅಲ್ಲ. ಇಲ್ಲಿ ಈ ರೈಲ್ ಗನ್ ನಿಜವಾದ ಗೇಮ್ ಚೇಂಜರ್ ಆಗಿ ನಿಲ್ಲುತ್ತೆ. ಒಂದು ಮಿಸೈಲ್ ರೆಡ್ ಗೆ ಹೋಲಿಸಿದ್ರೆ ರೈಲ್ ಗನ್ ನಿಂದ ಬಿಡುವ ಗುಂಡು ಖರ್ಚು ಜಸ್ಟ್ 1000ದಲ್ಲೇ ಇರುತ್ತೆ. ಚೀನಾದವನು ಕೋಟಿ ಖರ್ಚು ಮಾಡಿ ಮಿಸೈಲ್ ಬಿಡ್ತಾ ಇದ್ರೆ ನಾವು ನಮ್ಮ ಸಸ್ತಾ ರೈಲ್ ಗನ್ ಗುಂಡುಗಳಿಂದ ಅವರಿಗೆ ತಕ್ಕ ಪಾಠ ಕಲಿಸಬಹುದು. ಇದನ್ನೇ ಕಾಸ್ಟ್ ಅಸಿಮೆಟ್ರಿ ಅಂತಾರೆ. ಅವರನ್ನ ನಾವು ಫೈನಾನ್ಷಿಯಲ್ ಆಗಿ ಕೂಡ ಬೀಳ್ಸಬಹುದು. ಭೂಮಿಯ ಮೇಲಿರುವ ಶತ್ರುಗಳ ಬಂಕರ್ಗಳು ಎಗರಿ ಹೋಗುತ್ತವೆ. ಇತ್ತ ಸಮುದ್ರದಲ್ಲೂ ಶತ್ರುಗಳ ಆಟಗಳು ನಡೆಯೋದಿಲ್ಲ. ರೈಲ್ ಗನ್ ಗುಂಡುಗಳು ತುಂಬಾ ಚಿಕ್ಕದಾಗಿರುತ್ತೆ. ಆದ್ದರಿಂದ ಒಂದು ಟ್ರಕ್ ನಲ್ಲೋ ಶಿಪ್ ನಲ್ಲೋ ಸಾವಿರಾರು ಗುಂಡುಗಳನ್ನು ಲೋಡ್ ಮಾಡಿಕೊಳ್ಳಬಹುದು. ಅದೇ ಮಿಸೈಲ್ ಗಳಾದ್ರೆ ಕೇವಲ 10ರಿಂದ 20 ಇಳಿಸುತ್ತೆ ಅಷ್ಟೇ. ಅವು ಮುಗಿದ್ರೆ ಇನ್ನು ಸೈಲೆಂಟ್ ಆಗ್ಬೇಕು. ಆದ್ರೆ ರೈಲ್ ಗನ್ ಬಳಿ ಪವರ್ ಇರುವಷ್ಟು ಹೊತ್ತು ಅದು ಫೈರ್ ಮಾಡುತ್ತಲೇ ಇರುತ್ತೆ. ಶತ್ರುವಿಗೆ ಬಚ್ಚಿಟ್ಕೊಳ್ಳಲು ಸಹ ಸ್ಥಳ ಸಿಗದಂತೆ ಮಾಡುತ್ತೆ. ಅಷ್ಟಕ್ಕೂ ಇದರಲ್ಲಿ ಗನ್ ಪೌಡರ್ ಇಲ್ಲದೆ ಇದ್ರೆ ಅಷ್ಟೊಂದು ಡ್ಯಾಮೇಜ್ ಹೇಗೆ ಮಾಡುತ್ತದೆ ಅಂತ ಎಲ್ಲರಿಗೂ ಡೌಟ್ ಬರುತ್ತೆ. ಇದಕ್ಕೆ ಒಂದೇ ಆನ್ಸರ್, ಆಬ್ಜೆಕ್ಟ್ ಸ್ಪೀಡ್. ಯಾವುದೇ ಭಾರವಾದ ವಸ್ತು ಅತಿ ಭಯಂಕರ ಸ್ಪೀಡ್ ನಲ್ಲಿ ಬಂದು ಗುದ್ದಿದ್ರೆ ಅದರ ಎಫೆಕ್ಟ್ ಅನ್ನೋದು ಒಂದು ಚಿಕ್ಕ ಸೈಜ್ ನ್ಯೂಕ್ಲಿಯರ್ ಬಾಂಬ್ ಸ್ಫೋಟದಷ್ಟು ಪವರ್ ಇರುತ್ತೆ. ನಮ್ಮ ರೈಲ್ ಗನ್ ನಿಂದ ಬರುವ ಆ ಸಾಲಿಡ್ ಗುಂಡು ಟಾರ್ಗೆಟ್ ಗೆ ಹಿಟ್ ಆದಾಗ ಅಲ್ಲಿ ಕ್ರಿಯೇಟ್ ಆಗುವ ಬಿಸಿಗೆ ಪ್ರೆಸರ್ ಗೆ ಐರನ್ ಕೂಡ ಕರಗಿ ಹೋಗುತ್ತೆ. ಇದು ಸೇಮ್ ಆಕಾಶದಿಂದ ಸ್ಪೀಡ್ ಅಲ್ಲಿ ಬೀಳುವ ಉಲ್ಕೆ ತರ. ಅದು ಸಿಟಿಗಳನ್ನೇ ನಾಶ ಮಾಡಬಹುದು. ನಮ್ಮ ಭಾರತ ದೇಶದ ರೈಲ್ ಗನ್ ಕೂಡ ನಮ್ಮ ಕಂಟ್ರೋಲ್ ನಲ್ಲಿರುವ ಒಂದು ಮಾಡರ್ನ್ ಉಲ್ಕೆ. ಚೀನಾದವರು ಬಾರ್ಡರ್ ಅಲ್ಲಿ ಕಟ್ಟಿದ ದೊಡ್ಡ ಕಾಂಕ್ರೀಟ್ ಬಂಕರ್ಗಳು ಸಾಮಾನ್ಯ ಮಿಸೈಲ್ ಗಳನ್ನ ತಡೆದುಕೊಳ್ಳಬಹುದು. ಆದ್ರೆ ರೈಲ್ ಗನ್ ನ ಗುಂಡು ಮಾತ್ರ ಅವರ ಕಾಂಕ್ರೀಟ್ ಅನ್ನ ಪುಡಿ ಪುಡಿ ಮಾಡುತ್ತೆ. ಅವರು ಎಷ್ಟು ಪಾತಾಳದಲ್ಲಿದ್ರು ಇದರಿಂದ ತಪ್ಪಿಸಿಕೊಳ್ಳೋದು ಇಂಪಾಸಿಬಲ್. ಇನ್ನೊಂದು ಬೆಸ್ಟ್ ಫ್ಯೂಚರ್ ಏನಂದ್ರೆ ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಆದ್ದರಿಂದ ಇವುಗಳನ್ನ ಕ್ಯಾರಿ ಮಾಡೋದು ಹಾಗೂ ಪೋರ್ಟ್ ಮಾಡೋದು ತುಂಬಾನೇ ಸೇಫ್. ನಮ್ಮ ಆರ್ಮಿಗೆ ಯಾವುದೇ ರಿಸ್ಕ್ ಇಲ್ಲ. ಬಾರ್ಡರ್ ಅಲ್ಲಿ ಟೆನ್ಷನ್ ಪೀಕ್ ನಲ್ಲಿರುವ ಟೈಮ್ ನಲ್ಲಿ ನಾವೇನು ಸೈಲೆಂಟ್ ಅಲ್ಲ ಅಂತ ಭಾರತ ದೇಶ ಮೆಸೇಜ್ ಕೊಡ್ತಾ ಇದೆ. ಮುಂದಿನ 50 ವರ್ಷಗಳ ಕಾಲ ನಮ್ಮ ದೇಶಕ್ಕೆ ಯಾವುದೇ ಪ್ರಾಬ್ಲಮ್ ಬರದಂತೆ ನೋಡಿಕೊಳ್ಳುವ ಫ್ಯೂಚರ್ ಟೆಕ್ನಾಲಜಿಗಳ ಮೇಲೆ ವರ್ಕ್ ನಡೆಯುತ್ತಿದೆ. ಈ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡೋದು ತುಂಬಾ ಕಷ್ಟ. 1000 ಡಿಗ್ರಿಗಳ ಹೀಟ್ ತಡೆದುಕೊಳ್ಳುವ ಮೆಟೀರಿಯಲ್ಸ್ ಬೇಕು. ಮೈಕ್ರೋ ಸೆಕೆಂಡ್ ಗಳಲ್ಲಿ ಹೆವಿ ಕರೆಂಟ್ ಪಾಸ್ ಮಾಡುವ ಸಿಸ್ಟಮ್ ಬೇಕು. ಇವೆಲ್ಲ ನಮ್ಮವರು ಸ್ವಂತವಾಗಿ ಡೆವಲಪ್ ಮಾಡೋದು ಸಾಮಾನ್ಯವಾದ ವಿಷಯವಲ್ಲ. ಆದಷ್ಟು ಬೇಗ ಟ್ರಕ್ ಗಳ ಮೇಲೆ ಇಟ್ಟು ಮೂವ್ ಮಾಡುವ ಪ್ಲಾನ್ ನಲ್ಲಿದ್ದಾರೆ. ಇನ್ನು ಫ್ಯೂಚರ್ ನಲ್ಲಿ ನಮ್ಮ ನೇವಿ ಶಿಪ್ ಗಳು ಸಮುದ್ರಕ್ಕೆ ಇಳಿದ್ರೆ ಅವುಗಳ ಮೇಲೆ ದೊಡ್ಡ ದೊಡ್ಡ ಫಿರಂಗಿಗಳ ಸ್ಥಾನದಲ್ಲಿ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೈಲ್ ಗಳನ್ನೇ ಬಳಸ್ತಾರೆ. ಚೀನಾದವನ ನೇವಿ ಎಷ್ಟು ದೊಡ್ಡದಿದ್ರು ಸರಿ 200 ಕಿಲೋಮೀಟರ್ ದೂರದಿಂದ ಪರ್ಫೆಕ್ಟ್ ಆಗಿ ಟಾರ್ಗೆಟ್ ಮಾಡುವ ಶಕ್ತಿ ನಮ್ಮ ಬಳಿ ಇದ್ರೆ ಅವರ ನಂಬರ್ ಗಳಿಗೆ ವ್ಯಾಲ್ಯೂ ಇಲ್ಲ. ಈ ಒಂದು ಟೆಕ್ನಾಲಜಿಯಿಂದ ನಮ್ಮ ಭಾರತ ದೇಶದ ಬಿಹೇವಿಯರ್ ಎಲ್ಲ ತುಂಬಾನೇ ಬದಲಾಗಿ ಹೋಗಿದೆ. ಡಿಫೆಂಡಿಂಗ್ ನಿಂದ ಅಟ್ಯಾಕಿಂಗ್ ಮೋಡ್ ಗೆ ಬಂದಿದೆ. ಅಪಾಯ ಇದೆ ಅಂತ ತಿಳಿದ ತಕ್ಷಣ ಶತ್ರುವಿನ ಮೇಲೆ ನಾವು ದೂರದಿಂದಲೇ ದಾಳಿ ಮಾಡಬಹುದು. ಇದರಿಂದ ವರ್ಲ್ಡ್ ನಲ್ಲಿ ನಮ್ಮ ದೇಶದ ಲೆವೆಲ್ ಎಲ್ಲಿಗೂ ಹೋಗುತ್ತೆ. ಇಲ್ಲಿವರೆಗೆ ಚೀನಾದವರು ಮಾತ್ರ ನಮ್ಮ ಬಳಿ ಇಂತಹ ಅಸ್ತ್ರಗಳು ಇವೆ ಅಂತ ಪಬ್ಲಿಸಿಟಿ ಮಾಡಿಕೊಂಡಿದ್ರು. ಆದ್ರೆ ನಮ್ಮವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ಈ ರೇಸ್ ನಲ್ಲಿ ನಾವು ಎಲ್ಲರಿಗಿಂತ ಮುಂದೆ ಇದ್ದೀವಿ ಅಂತ ಪ್ರೂವ್ ಮಾಡಿದ್ದಾರೆ. ರಷ್ಯಾ ಇಸ್ರೇಲ್ ಕಂಟ್ರೀಸ್ ಕೂಡ ನಮ್ಮ ಡೆವಲಪ್ಮೆಂಟ್ ಅನ್ನ ನೋಡಿ ಶಾಕ್ ಆಗ್ತಿವೆ. ನಮ್ಮ ಬಳಿ ಇಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಇದ್ದಾಗ ಆಟೋಮೆಟಿಕ್ ಆಗಿ ವರ್ಲ್ಡ್ ಎಲ್ಲ ನಮ್ಮ ಮಾತು ಕೇಳುತ್ತೆ. ಮೊನ್ನೆವರೆಗೆ ನಮ್ಮೊಂದಿಗೆ ಟೆಕ್ನಾಲಜಿ ಶೇರ್ ಮಾಡಲು ಇಷ್ಟಪಡದ ಅಮೆರಿಕ ಕೂಡ ಈಗ ನಮ್ಮೊಂದಿಗೆ ಸೇರಿ ಕೆಲಸ ಮಾಡಲು ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದೆ. ಆದ್ರೆ ನಮ್ಮವರು ತುಂಬಾ ಕ್ಲಾರಿಟಿ ಆಗಿದ್ದಾರೆ. ಈ ಟೆಕ್ನಾಲಜಿ ಮೇಲಿನ ಎಲ್ಲಾ ರೈಟ್ಸ್ ನಮ್ಮದೇ ಅಂತ ತೀರ್ಮಾನಿಸಿ ಹೇಳಿದ್ದಾರೆ. ಬುದ್ಧಿ ನಮ್ಮದು, ವೆಪನ್ ಕೂಡ ನಮ್ಮದು. ಆದ್ದರಿಂದ ಇದರ ಕಂಟ್ರೋಲ್ ಯಾವಾಗ್ಲೂ ಡೆಲ್ಲಿಯ ಕೈಯಲ್ಲಿ ಇರುತ್ತೆ. ಇನ್ನು ಆ ಪಕ್ಕದ ಪಾಕಿಸ್ತಾನ ಬಗ್ಗೆ ಎಷ್ಟು ಕಡಿಮೆ ಮಾತಾಡಿದ್ರೆ ಅಷ್ಟು ಒಳ್ಳೇದು. ಅವ್ರಿಗೆ ನಮ್ಮ ರೈಲ್ ಗನ್ ಎಂದಿಗೂ ತೀರದ ಕನಸು. ಭಾರತ ದೇಶ ಫ್ಯೂಚರ್ ಯುದ್ಧಗಳಿಗಾಗಿ ಒಂದು ಪವರ್ಫುಲ್ ವಜ್ರಾಯುಧವನ್ನ ತಯಾರಿಸಿದೆ. ಆ ಕಾಲದಲ್ಲಿ ಇಂದ್ರನ ವಜ್ರಾಯುಧ ಕರೆಂಟ್ ನಿಂದಲೇ ಕೆಲಸ ಮಾಡ್ತಿತ್ತು ಅಂತಾರೆ. ಈಗ ನಮ್ಮ ಸೈಂಟಿಸ್ಟ್ ಗಳು ಕ್ರಿಯೇಟ್ ಮಾಡಿದ ಆ ಮಾಡರ್ನ್ ವಜ್ರಾಯುಧ ಕೂಡ ಪ್ಯೂರ್ ಕರೆಂಟ್ ನಿಂದಲೇ ಶತ್ರುಗಳನ್ನ ಬೂದಿ ಮಾಡುತ್ತೆ. ನಮ್ಮವರು
ಅವರನ್ನ ಕಡಿಮೆ ಅಂದಾಜು ಮಾಡೋದು ಅವರ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ನಮ್ಮ ಟ್ಯಾಲೆಂಟ್ ನಿಂದ ಪ್ರೂವ್ ಮಾಡಿದೀವಿ. ಗನ್ ಪೌಡರ್ ನ ಹೊಗೆ ಬಿಡುವ ಹಳೆಯ ದಿನಗಳಿಂದ ನಾವು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಬಳಸುವ ಫ್ಯೂಚರ್ ಗೆ ಎಂಟ್ರಿ ಕೊಟ್ಟಿದೀವಿ. ಈಗ ಚೀನಾದವನ ಗೋಡೆಯಾಗಲಿ ಪಾಕಿಸ್ತಾನ್ ಬಂಕರ್ ಗಳಾಗಲಿ ಯಾರಿಗೂ ಸೇಫ್ಟಿ ಇಲ್ಲ. ಶಬ್ದ ಮಾಡದಾಗಿ ಬಂದು ಸರ್ವನಾಶ ಮಾಡುವ ಈ ಟೆಕ್ನಾಲಜಿಯನ್ನ ಹೇಗೆ ಫೇಸ್ ಮಾಡೋದು ಅಂತ ಶತ್ರುಗಳು ತಲೆ ಕೆಡಿಸ್ಕೊಂಡಿದ್ದಾರೆ. ಮತ್ತೆ ಈ ರೈಲ್ ಗನ್ ಫ್ಯೂಚರ್ ನಲ್ಲಿ ನಮ್ಮ ಡಿಫೆನ್ಸ್ ಅನ್ನ ಯಾವ ರೇಂಜ್ ಗೆ ತೆಗೆದುಕೊಂಡು ಹೋಗುತ್ತದೆ ಅಂತ ನಿಮ್ಮ ಒಪಿನಿಯನ್ ಅನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.